ಧರ್ಮಸ್ಥಳದ ಬುರುಡೆ ಪ್ರಕರಣ ದೇಶ ವಿದೇಶದಲ್ಲಿ ಸದ್ದು ಮಾಡಿತ್ತು. ಬುರುಡೆ ತೋರಿಸ್ತೀನಿ ಅಂತ ಬಂದಿದ್ದವ ಮೂಲೆ ಮೂಲೆ ಜಾಲಾಡಿಸಿದ. ಆಗ ಸಿಕ್ಕಿದ್ದು ಮಾತ್ರ ಕೆಲವು ಮೂಳೆ ಪೀಸ್. ಆದ್ರೆ ಅವತ್ತು ಮಳೆ ಗಾಳಿ ಎನ್ನದೆ ಹುಡುಕಾಡಿದವರಿಗೆ ಇನ್ನೂ ಸಂಬಳ ಕೊಟ್ಟಿಲ್ವಂತೆ. ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಡಿದವರಿಗೆ ತಲೆಬಿಸಿ. ಇನ್ನೂ ಕೊಟ್ಟಿರುವಂತೆ ಜೆಸಿಬಿ ಬಾಡಿಗೆ, ಕಾರ್ಮಿಕರ ಸಂಬಳ. 2025 ಜುಲೈ 28 ಇಡೀ ರಾಜ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ದಿನ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಬುರುಡೆಗಳ ರಾಶಿಯನ್ನೇ ಬಿಚ್ಚಿಡ್ತೀನಿ ಅಂತ ಎಲ್ಲರ ಮುಂದೆ ಬಂದಿದ್ದ. ಇದಾದ ಮರುದಿನವೇ ಕಾರ್ಮಿಕರನ್ನ ಬಳಸಿಕೊಂಡು ಬುರುಡೆ ಹುಡುಕಾಟ ಶುರುವಾಗಿತ್ತು. ಬರೋಬ್ಬರಿ 16 ದಿನಗಳ ಕಾಲ ಮೂಲೆ ಮೂಲೆ ಜಾಲಾಡಲಾಗಿತ್ತು. ಈ ವೇಳೆ ಒಂದೆರಡು ಕಡೆ ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಏನೂ ಸಿಕ್ಕಿರಲಿಲ್ಲ. ಹೀಗಾಗಿ ಬುರುಡೆ ಪ್ರಕರಣ ಕೂಡ ತಣ್ಣಗಾಗಿ ಹೋಗಿತ್ತು. ಇನ್ನೇನು ಜನ ಮರೆತೇ ಹೋದ್ರು ಅನ್ನೋ ಹೊತ್ತಲ್ಲಿ ಕಾರ್ಮಿಕರ ಕೂಗು ಕೇಳುವುದಕ್ಕೆ ಶುರುವಾಗಿದೆ. ಅಂದು ಬುರುಡೆಗಾಗಿ ಹುಡುಕಾಡಿದ್ದವರಿಗೆ ಸಂಬಳವನ್ನೇ ಕೊಟ್ಟಿಲ್ವಂತೆ. 1, 2 ಅಂತ ಶುರುವಾಗಿದ್ದ ಉತ್ಖನನ ಒಟ್ಟು 17 ಪಾಯಿಂಟ್ಗಳಲ್ಲಿ ಜಾಲಾಡಲಾಗಿತ್ತು. ಇದರಲ್ಲಿ 2, 3, 4 ಮತ್ತು 5ನೇ ಪಾಯಿಂಟ್ಗಳನ್ನು ಬಿಟ್ಟು ಬೇರೆಲ್ಲ ಕಡೆ ಜೆಸಿಬಿ ಮೂಲಕ ಶೋಧ ಕಾರ್ಯ ನಡೆಸಿದ್ರು. ಮಳೆ ಗಾಳಿಯನ್ನ ಲೆಕ್ಕಿಸದೆ 16 ಮಂದಿ ಕೆಲಸ ಮಾಡಿದ್ರು. ಆದರೆ ಇವತ್ತಿನವರೆಗೂ ಜೆಸಿಬಿಯವರಿಗೆ ಹಣ ಕೊಟ್ಟಿರುವಂತೆ. 2 ದಿನ ಏನೂ ಕೆಲಸ ಮಾಡದೆ ಜೆಸಿಬಿ ನಿಂತಿತ್ತಂತೆ. ಅದನ್ನ ಬಿಟ್ಟೆ 71,500 ರೂಪಾಯಿ ನೀಡಬೇಕು ಅಂತ ಜೆಸಿಬಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 15 ದಿವಸ ನಮ್ಮ ಗಾಡಿ ನಿಂತಿದ್ರು. ನಮ್ಮದು ಕೆಲಸ ಮಾಡಿರುವಂಥದ್ದು ಬರೀ 10 ದಿವಸ. ಆ 10 ದಿವಸದ ಮೊತ್ತ ಅಂದರೆ 71,500 ರೂಪಾಯಿ ಆಗಿರ್ತದೆ. ಅದು ಇನ್ನು ಪಾವತಿ ಆಗದೇ ಇರುವುದರಿಂದ ನಾನು SIT ಅವರನ್ನು ಒಮ್ಮೆ ಸಂಪರ್ಕ ಮಾಡಿದೆ, ಆಫೀಸಲ್ಲಿರುವವರನ್ನು. ಅವರು ಹೇಳಿದರು, ನವೆಂಬರ್ 15ನೇ ತಾರೀಕಿಗೆ ನಾವು ಕಳಿಸಿಕೊಟ್ಟಿದ್ದೇವೆ, ಇನ್ನು ಯಾಕೆ ಪಾವತಿ ಆಗಲಿಲ್ಲ ಅಂತ ನಮಗೆ ಅದರ ಬಗ್ಗೆ ಗೊತ್ತಾಗಲಿಲ್ಲ ಅನ್ನೋ ಒಂದು ಉಡಾಫೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಉತ್ಖನನ ಕಾರ್ಯ ಶುರುವಾದ ದಿನದಿಂದ ಮುಗಿಯುವವರೆಗೂ ಬೇರೆ ಬೇರೆ ಪಂಚಾಯಿತಿ ವ್ಯಾಪ್ತಿಯ ಕಾರ್ಮಿಕರನ್ನ ಕರೆಸಲಾಗಿತ್ತು. ದಿನನಿತ್ಯ ಏನಿಲ್ಲ ಅಂದ್ರೂ 10 ರಿಂದ 12 ಮಂದಿ ಕಾರ್ಮಿಕರು ಕೆಲಸ ಮಾಡ್ತಿದ್ದರು. ಅವರೆಲ್ಲ ಈಗ ಬರಿಗೈಯಲ್ಲಿ ನಿಂತಿದ್ದಾರೆ. ಉತ್ಖನನ ಕಾರ್ಯ ನಿಂತೆ 9 ತಿಂಗಳಾಯಿತು. ಇವತ್ತಿಗೂ ಇವರ ಹಣ ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಹಣ ನಮಗೆ ಕೊಡಿ ಅಂತ ಪರದಾಡ್ತಿದ್ದಾರೆ. ಬರೀ ಕಾರ್ಮಿಕರು ಹಾಗೂ ಜೆಸಿಬಿಯವರಿಗಷ್ಟೇ ಅಲ್ಲ, ಶಾಮಿಯಾನ ಹಾಕಿದವರು, ನೀರಿನ ಬಾಟಲ್, ಕೂಲಿ ಕಾರ್ಮಿಕರನ್ನ ಕರೆತಂದ ವಾಹನದ ಮಾಲೀಕರಿಗೂ ಹಣ ನೀಡಿಲ್ಲ. ಎಲ್ಲ ಸೇರಿಸಿದ್ರೆ 2 ಲಕ್ಷಕ್ಕೂ ಹೆಚ್ಚು ಹಣ ನೀಡಬೇಕಂತೆ. ಪೊಲೀಸರ ಬಳಿ ಕೇಳಿದ್ರೆ ಎಲ್ಲ ಹಣ ಕೊಟ್ಟಾಗಿದೆ ಹೋಗಿ ಅಂತಿದ್ದಾರಂತೆ. ಪೊಲೀಸರು ಅನ್ನೋ ಕಾರಣಕ್ಕೆ ಜೋರು ಮಾಡಿಯೂ ಕೇಳುವಂತಿಲ್ಲ. ಒಟ್ನಲ್ಲಿ ಮೈ ಮುರಿದು ಕೆಲಸ ಮಾಡಿದವರು ಈಗ ಪರದಾಡ್ತಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.